ಎಲ್ರಿಗೂ ನಮಸ್ಕಾರ. ಶಿವರಾತ್ರಿ ಪ್ರಯುಕ್ತ ಗೊಜ್ಜೆ ಅವಲಕ್ಕಿ ಮಾಡ್ತಾಯಿದ್ದೀನಿ. ತುಂಬ ರುಚಿಯಾಗಿರುವಂಥದ್ದು, ಜೊತೆಗೆ ಉದುರುದುರಾಗಿ ಬರೋ ಹಾಗೆ ಮಾಡೋ ಅಂಥದ್ದು. ಇಲ್ಲಿ 1 ಕಪ್ನಷ್ಟು ನಾನು ಗಟ್ಟಿ ಅವಲಕ್ಕಿನ ತೊಗೊಂಡಿದ್ದೀನಿ. ಇದಕ್ಕೆ ಗಟ್ಟಿ ಅವಲಕ್ಕಿನೇ ತೊಗೋಬೇಕು, ಬೇರೆ ಯಾವುದು ವೆರೈಟಿ ಸರಿ ಹೋಗಲ್ಲ. ಈಗ ಇದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು 1 ಅಥವಾ 2 ಸಲ ಪಲ್ಸ್ ಮಾಡಿಕೊಂಡು ಈ ಥರ ಒಂದು ಜರಡಿಗೆ ಹಾಕ್ಕೋತಾ ಇದ್ದೀನಿ. ತುಂಬ ನುಣ್ಣಗೆ ಬೇಡ, ಹಾಗಂತ ಪೂರ್ತಿಯಾಗಿ ಕಾಣಿಸೋದು ಬೇಡ. ಈಗ ಇದಕ್ಕೆ 1 ಲೋಟದಷ್ಟು ನೀರನ್ನು ಹಾಕ್ಕೊಂಡು ತೊಳ್ಕೋಬೇಕು. ಈ ತೊಳ್ಕೊಂಡಿರೋ ನೀರೆಲ್ಲ ಹೊಟ್ಟೋಗಬೇಕು. ಹಾಗಾಗಿ ಈ ಥರ ಜರಡಿನಲ್ಲಿ ಇಟ್ಕೊಂಡು ತೊಳ್ಕೊಂಡಾಗ ಪೂರ್ತಿಯಾಗಿ ನೀರು ಹೊಟ್ಟೋಗುತ್ತೆ. ಒಂದು 10 ನಿಮಿಷ ಬಿಡೋಣ. ಈಗ ನೆಂದಿದೆ ಅದು. ಇದನ್ನು ಒಂದು ಪಾತ್ರೆಗೆ ಹಾಕ್ಕೊಂಡಿದ್ದೀನಿ. ಸುಮಾರಾಗಿ ನೆಂದಿದೆ ನೋಡಿ, ಉದುರುದುರಾಗಿ ಇದೆ. ನೀರು ಹಾಕಿ ಬಿಡೋದು ಬೇಡ, ಆವಾಗ ತುಂಬ ಮುದ್ದೆ ಆಗಿಬಿಡುತ್ತೆ. ಈಗ ಇದನ್ನು ಒಂದು ಪಾತ್ರೆಗೆ ಹಾಕ್ಕೊಂಡು ಎಲ್ಲ ನಾನು ಪುಡಿ ಮಾಡ್ಕೊಂಡಿದ್ದೀನಿ. 1/4 ಕಪ್ನಷ್ಟು ಹುಣಸೆ ಹಣ್ಣಿನ ರಸ, ರುಚಿಗೆ ತಕ್ಕಷ್ಟು ಬೆಲ್ಲ, ಉಪ್ಪನ್ನು ಹಾಕ್ಕೋತಾ ಇದ್ದೀನಿ. 1 ಸ್ಪೂನಷ್ಟು ಸಾರಿನ ಪುಡಿನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ನಾವು ಹಾಕಿರೋ ಹುಣಸೆ ಹಣ್ಣಿನ ರಸ ಇದಕ್ಕೆ ಸಾಕಷ್ಟು ಆಗಬೇಕು, ಆದರೆ ಮುದ್ದೆ ಆಗಬಾರ್ದು. ಒಂದು 15 ನಿಮಿಷ ಬಿಡೋಣ. ಅಷ್ಟೊತ್ತಿಗೆ ನಾನಿಲ್ಲಿ 1 ಟೀ ಸ್ಪೂನಷ್ಟು ಕರಿ ಎಳ್ಳನ್ನು ಹುರ್ಕೋತಾ ಇದ್ದೀನಿ. ಚೆನ್ನಾಗಿ ಚಟಪಟ ಅಂದ ತಕ್ಷಣ ಇದನ್ನು ಒಂದು ತಟ್ಟೆಗೆ ಹಾಕ್ಕೊಂಬಿಡೋಣ. ನೀವು ಬಿಳಿ ಎಳ್ಳು ಕೂಡ ಬೇಕಾದರೆ ಉಪಯೋಗಿಸ್ಕೋಬೋದು. ಇದ್ರ ಜೊತೆಗೆ ಸ್ವಲ್ಪ ಉದ್ದಿನಬೇಳೆ, ಸ್ವಲ್ಪ ಕಡಲೆಬೇಳೆ, ಅದನ್ನು ನಾನು ಒಂದೇ ಒಂದು ಚೂರು ಎಣ್ಣೆ ಹಾಕ್ಕೊಂಡು ಹುರ್ಕೋತಾ ಇದ್ದೀನಿ. ಒಂದು 4ರಿಂದ 5 ಅಥವಾ 6 ಮೆಣಸಿನ ಖಾರ ತುಂಬ ಜಾಸ್ತಿ ಬೇಡ. ಇದು ಕೂಡ ಕಲರ್ ಬಂದಿದೆ. ಇದನ್ನು ಕೂಡ ಒಂದು ತಟ್ಟೆಗೆ ಹಾಕ್ಕೊಂಬಿಡೋಣ. ಈಗ ಒಂದು ಒಗ್ಗರಣೆ ಮಾಡ್ಕೊಳ್ಳೋಣ. ಎಣ್ಣೆ ಹಾಕ್ಕೋತಾ ಇದ್ದೀನಿ. ಸುಮಾರು 1 ಸ್ಪೂನು ಅಥವಾ 2 ಸ್ಪೂನ್ ಹಾಕ್ಕೊಂಡ್ರೆ ಸಾಕು, ಆದರೆ ಎಣ್ಣೆಯಾಗಿ ಇರೋದು ಬೇಡ. ಎಣ್ಣೆ ಕಾದಿದೆ, ಸಾಸಿವೆ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಚಟಪಟ ಆದಮೇಲೆ ಕಡಲೆಬೇಳೆ, ಉದ್ದಿನಬೇಳೆ, ಕಡಲೆಕಾಯಿ ಬೀಜ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೋದು. ಎಲ್ಲವನ್ನು ಚೆನ್ನಾಗಿ ಗರ್ಗರಿ ಆಗೋ ತನಕ ಬಾಡಿಸ್ಕೋಬೇಕು. ಈಗ ಇದ್ರ ಜೊತೆಗೆ ಒಣಮೆಣಸಿನಕಾಯಿ, ಇದು ಅಲಂಕಾರಕ್ಕಷ್ಟೇ ಹಾಕಿರೋದು, ಏಕೆಂದರೆ ನಾವು ಖಾರಕ್ಕೆ ಸಾರಿನ ಪುಡಿ ಎಲ್ಲ ಹಾಕಿದ್ದೀವಿ. ಕರಿಬೇವಿನ ಸೊಪ್ಪನ್ನ ಹಾಕ್ಕೋತಾ ಇದ್ದೀನಿ. ಎಲ್ಲವೂ ಚೆನ್ನಾಗಿ ಚಟಪಟ ಅಂದಿದೆ. ಇದಕ್ಕೆ ಸ್ವಲ್ಪ ಇಂಗು ಮತ್ತು ಅರಿಶಿಣನ ಹಾಕ್ಕೋಬೇಕು. ಸ್ವಿಚ್ ಆಫ್ ಮಾಡ್ಕೊಂಬಿಡೋಣ. ಇರೋ ಬಿಸಿನೇ ಸಾಕು. ಒಂದು ಒಗ್ಗರಣೆ ರೆಡಿ ಆಯಿತು. 10 ನಿಮಿಷದಲ್ಲಿ ತಯಾರಾಗುವಂಥ ಈ ಒಂದು ಗೊಜ್ಜೆ ಅವಲಕ್ಕಿ ತುಂಬಾ ರುಚಿಯಾಗಿರುತ್ತೆ, ಉದುರುದುರಾಗಿ ಇರುತ್ತೆ. ನಾವು ಹುರ್ಕೊಂಡು ಇಟ್ಕೊಂಡಿದ್ವಲ್ಲ ಎಳ್ಳು ಎಲ್ಲ, ಅದನ್ನು ನಾನು ತರ್ತರಿಯಾಗಿ ಪುಡಿ ಮಾಡ್ಕೊಂಡಿದ್ದೀನಿ. 1 ಕಪ್ಪು ಅವಲಕ್ಕಿಗೆ ಇಷ್ಟು ಸಾಕಾಗುತ್ತೆ. ಈಗ ನಮ್ಮ ಅವಲಕ್ಕಿ ಚೆನ್ನಾಗಿ ನೆಂದಿದೆ, ಉದುರುದುರಾಗಿ ಕೂಡ ಆಗಿದೆ. ಒಂದು ಚೂರು ತೇವಾಂಶ ಇಲ್ಲ ನೋಡಿ, ಈ ಥರ ಬಂದಿರಬೇಕು. ಈಗ ಇದಕ್ಕೆ ನಾವು ಮಾಡ್ಕೊಂಡಿರೋ ಈ ಒಂದು ಎಳ್ಳಿನ ಪುಡಿ, ಅದರ ಜೊತೆಗೆ ಒಗ್ಗರಣೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ನಾನು ಮೊದಲೇ ಹೇಳಿದಾಗೆ ತುಂಬ ಜಾಸ್ತಿ ನೀರು ಬೇಡ, ಹಾಗಂತ ತುಂಬ ಜಾಸ್ತಿ ಒಗ್ಗರಣೆಗೆ ಎಣ್ಣೆ ಕೂಡ ಬೇಡ, ಒಣಕಲಾಗಿ ಇರಬೇಕು. ಈಗ ಒಗ್ಗರಣೆ ಎಲ್ಲ ಚೆನ್ನಾಗಿ ಬೆರೆತ್ಕೊಂಡಿದೆ. ಇದಕ್ಕೆ 1 ಹಿಡಿಯಷ್ಟು ಒಣಕೊಬ್ಬರಿ ತುರಿನ ಹಾಕ್ಕೋತಾ ಇದ್ದೀನಿ. ಹಸಿ ಕಾಯಿ ಅಷ್ಟೊಂದು ಚೆನ್ನಾಗಿರಲ್ಲ, ನಿಮಗೆ ಇಷ್ಟ ಇದ್ದರೆ ಬೇಕಾದರೆ ಹಾಕ್ಕೋಬೋದು. ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈ ಥರ ಒಣಕಲಾಗಿ ಇರಬೇಕು, ರುಚಿ ತುಂಬಾ ಚೆನ್ನಾಗಿರುತ್ತೆ. ಒಂದು ಸಲ ಮಾಡಿ ನೋಡಿ. ನಿಮಗೆ ರೆಸಿಪಿ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.